ಬನ್ನಿ ವೀಕ್ಷಕರೇ, ಮತ್ತೆ ಮಿಥುನ ರಾಶಿಗೆ ಏನಿದೆ ನೋಡೋಣ. ಮಿಥುನ ರಾಶಿಯ ಅಧಿಪತಿ ಮತ್ತೆ ಚತುರ್ಥಾಧಿಪತಿ ಅಂದ್ರೆ ಸುಖಸ್ಥಾನಾಧಿಪತಿ ಬುಧ, ರಾಶಾಧಿಪತಿ ಬುಧ, ಸುಖಸ್ಥಾನಾಧಿಪತಿ ಬುಧ ಸಪ್ತಮ ಭಾವದಲ್ಲಿ ಷಷ್ಠ ಭಾವದಲ್ಲಿ ಇದ್ದಾರೆ. ಆ ಷಷ್ಠ ಭಾವದ ಬುಧ ಸ್ವಲ್ಪ ಸಾಲಗಳನ್ನ ಮಾಡ್ತಾನೆ, ಹುಷಾರಾಗಿರ್ಬೇಕಾಗತ್ತೆ. ಮಿಥುನ ರಾಶಿಯವರು ಒಂದೇನೆ ಹೆಚ್ಚು ಸಾಲಗಳು ಮಾಡಕ್ ಹೋಗ್ಬೇಡಿ. ಈ ಸಾಲನ ಕಟ್ಟಕ್ ಹೋಗಿ ಆ ಸಾಲ ಮಾಡೋದು, ಆ ಸಾಲ ಕಟ್ಟಕ್ ಹೋಗಿ ಈ ಸಾಲನ ಮಾಡೋದು. ತಂದೆಯವರ ಜೊತೆ ಹೆಚ್ಚು ಗಲಾಟೆಗಳು ಬೇಡ, ಮಾತುಕತೆಗಳು ಬೇಡ, ಘರ್ಷಣೆಗಳು ಬೇಡ. ಯಾಕಂದ್ರೆ ತಂದೆ ಸಪ್ತಮ ಏನು ನಿಮ್ಮ ತೃತೀಯಾಧಿಪತಿ ಸಪ್ತಮವನ್ನ ನೋಡೋದ್ರಿಂದ ಸ್ವಲ್ಪ ಕೋಪ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ತಂದೆ ಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಯಾಕಂದ್ರೆ ಕುಜ ಜೊತೆಗೆ ಒಟ್ಟಿಗೆ ಇದ್ದಾನೆ. ಬೇರೆ ಎಲ್ಲಾ ಕೆಲಸಗಳು ಸರಾಗಿ ಹೋಗಾಗ್ತಾ ಹೋಗುತ್ತೆ. ನನಗೆ ಇಷ್ಟೇ ಸಹ ಏನೋ ಲೇಟ್ ಆಗೋ ಆಗ್ತಿತ್ತು, ನನಗೆ ನಿಧಾನ ಆಗ್ತಿತ್ತು, ಮಂದಗತಿಲಿತ್ತು ಅನ್ನೋರಿಗೆಲ್ಲ ಮಿಥುನ ರಾಶಿಯವರು ಸ್ವಲ್ಪ ಪವರ್ಫುಲ್ ಆಗಿ ಕೆಲಸ ಮಾಡುವಂತಹ ಒಂದು ಟೈಮು. ಆದ್ರೆ ಇಲ್ಲಿ ಲಾಭಾಧಿಪತಿ ಅಂದ್ರೆ ಮಿಥುನ ರಾಶಿಗೆ 11ನೇ ಮನೆ ಅಧಿಪತಿಯಾದಂತಹ ಕುಜ 7ನೇ ಮನೆಗೆ ಬರೋದ್ರಿಂದ 8ನೇ ಮನೆಯಿಂದ ಯಾವ್ದಾರ ಪ್ರಾಪರ್ಟಿ ಬರ್ಬೇಕಿತ್ತ ಖಂಡಿತ ಸಿಗುತ್ತೆ ಈ ವರ್ಷ. ಯಾಕಂದ್ರೆ ಯಾವ್ದಾರ ಬ್ಯಾಲೆನ್ಸ್ ಇದ್ರೆ, ಕೋರ್ಟು ಕಚೇರಿಗಳ ಬ್ಯಾಲೆನ್ಸ್ ಇದ್ರೆ, ಮಾತುಕತೆಗಳು ನಡೆಸ್ತಿದ್ರೆ ಖಂಡಿತ ನಿಮ್ಮ ಹೆಂಡತಿ ಮನೆಯಿಂದ ಬ್ಯಾಲೆನ್ಸ್ ಯಾವ ತರ ಇದ್ರೆ ಬಂದು ನಿಮಗೆ ಸೇರುವಂತ ಒಂದು ಯೋಗ. ಜೊತೆಗೆ ರವಿ ಪೂಜೆ ಒಟ್ಟಿಗೆ ಇರೋದ್ರಿಂದ ಲ್ಯಾಂಡ್ ಬಿಸ್ನೆಸ್ ಏನ್ ಮಾಡ್ತಿದ್ದೀರಿ, ತಗೊಳ್ಳೋದು, ಮಾರೋದು, ಕೊಳ್ಳೋದು ಇಂಥದೆಲ್ಲ ಇದೆಯಲ್ಲ, ಅಂತ ಬಿಸ್ನೆಸ್ ಎಲ್ಲ ಅಲ್ಟಿಮೇಟ್ ಆಗಿ ಕ್ಲಿಕ್ ಆಗುತ್ತೆ ಮಿಥುನ ರಾಶಿಯವರು. ಸೊ ಈಗ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನಿದೆ ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಹೋಗ್ಬೋದು. ಸೊ ಮಿಥುನ ರಾಶಿಯವರು ಮಾಡ್ತಾ ಬನ್ನಿ. ಆದ್ರೆ ಒಂದು ಏನು ಅಂತ ಅಂದ್ರೆ 6ನೇ ಮನೆಯಲ್ಲಿ ವ್ಯಯಾಧಿಪತಿಯಾದಂತಹ ಶುಕ್ರ 12ನೇ ಮನೆಯವನು ಮತ್ತೆ ಪಂಚಮಾಧಿಪತಿಯಾದಂತಹ ಶುಕ್ರ ಮಿಥುನ ರಾಶಿಗೆ ಅವನು 6ನೇ ಮನೆಗೆ ಬರೋದ್ರಿಂದ ಸ್ವಲ್ಪ ಮಕ್ಕಳನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಏರುಪೇರುಗಳಾಗುವಂಥದ್ದು, ಅಥವಾ ಮಕ್ಕಳುಗಳು ದಿಢೀರಂತೆ ಹೆಲ್ತ್ ಇಶ್ಯೂಸ್ ಆಗಿ ಹಾಸ್ಪಿಟಲೈಸ್ ಆಗುವಂಥದ್ದು, ಅಥವಾ ಲಗ್ನಾಧಿಪತಿಯಾದ ರಾಶಾಧಿಪತಿಯಾದಂತಾನೆ 6ನಲ್ಲಿರೋದ್ರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಕೂಡ ಚೇಂಜಸ್ ಆಗಿ ಅಥವಾ ಹೆಲ್ತ್ ಇಶ್ಯೂಸ್ ಅಲ್ಲಿ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ಗೆ ಏನೋ ಸೇರೋಂಥದ್ದಾಗುತ್ತೆ. ಸ್ವಲ್ಪ ಹೆಲ್ತ್ ಕಡೆ ಗಮನ ಇರಲಿ. ಹೆಣ್ಮಕ್ಳಾದ್ರೆ ಸ್ವಲ್ಪ ಗರ್ಭಕೋಶದಲ್ಲಿ ಹೆಚ್ಚು ಪ್ರಾಬ್ಲಮ್ಗಳನ್ನ ಕಾಣಿಸ್ಕೊಡುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಗರ್ಭಕೋಶದ ಬಗ್ಗೆ ಹೆಣ್ಮಕ್ಳುಗಳು ಹುಷಾರಾಗಿರ್ಬೇಕಾಗತ್ತೆ. ಇನ್ನು ಒಂದು ಸಾಲ ತೀರ್ಸಕ್ ಹೋಗಿ ಇನ್ನೊಂದ್ ಸಾಲ ಮಾಡೋದು, ಇನ್ನೊಂದ್ ಸಾಲ ತೀರ್ಸ್ಕೊಳಕ್ ಹೋಗಿ ಮತ್ತೊಂದು ಸಾಲವನ್ನ ಮಾಡುವಂತ ಪ್ರಯತ್ನ ಮಾಡಬೇಡಿ. ಇರೋದ್ರಲ್ಲೇ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡೋದನ್ನ ನೋಡ್ಕೊಳ್ಳಿ. ಇನ್ನು ಚತುರ್ಥಾಧಿಪತಿಯಾದಂತಹ ಬುಧನೂ ಕೂಡ 6ನೇ ಮನೆಯಲ್ಲಿ ಹೋಗೋದ್ರಿಂದ ನಾವು ಸುಖ ಸನಾಧಿಪತಿಗೂ ಹೇಳ್ತೀವಿ, ಮತ್ತೆ ತಾಯಿ ಸುಖ ಅಂತ ಏನ್ ಹೇಳ್ತೀವಿ ಅದು 6ನೇ ಮನೆಗೆ ಹೋಗೋದ್ರಿಂದ ತಾಯಿಯಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ವ್ಯತ್ಯಾಸಗಳು ಹೋಗೋದು, ಅಥವಾ ತಾಯಿ ಜೊತೆ ಹೆಚ್ಚು ಜಗಳಗಳನ್ನ ಆಡುವಂಥದ್ದು, ಇಂಥದೆಲ್ಲ ಸಮಸ್ಯೆಗಳು ತಾಯಿ ಜೊತೆ ಉಂಟಾಗೋದ್ರಿಂದ ಸ್ವಲ್ಪ ಮಾತು ಕಡಿಮೆ ಮಾಡ್ಕೊಳ್ಳಿ. ಅಮ್ಮ ಅಲ್ಲೋ ಮಾತು ಬೈಯೋದು ಪರವಾಗಿಲ್ಲ, ಸಹಿಸ್ಕೊಳ್ಳಿ. ನೀವು ಮತ್ತೆ ವಿರುದ್ಧವಾಗಿ ತಾಯಿ ಮನಸ್ಸನ್ನ ನೋಯಿಸುವಂಥದ್ದು ಮಾಡಬೇಡಿ. ಸೊ ಇಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ತಾಯಿಯ ಒಂದು ಜಗಳ ಮಾಡುವಂತ ವಿಚಾರದಲ್ಲಿ ಬಂದಾಗ ನೀವೇ ಸ್ವಲ್ಪ ಸೈಲೆಂಟ್ ಆಗೋದು ನೋಡ್ಕೊಳ್ಳಿ. ಇದೆಲ್ಲವನ್ನು ಬಿಟ್ರೆ ಮಿಥುನ ರಾಶಿಯವರಿಗೆ ಮತ್ತೊಂದು ಅಶುಭ ಫಲ ಏನು ಅಂದ್ರೆ 10ನೇ ಮನೆ ರಾಹು. ಸೊ 10ನೇ ಮನೆ ರಾಹು ಏನ್ ಕೊಡ್ತಾನೆ, ಅಲೆದಾಟ ಕೊಡ್ತಾನೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡಿಸ್ತಾನೆ. ಪೊಲೀಸು ಮಿಲಿಟರಿ ಅಧಿಕಾರಿಗಳು, ಅದರಲ್ಲೂ ಮೇನ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ವರ್ಗಾವಣೆ ದಿಢೀರಂತ ಎತ್ತಾಗ್ತಾರನ್ನೆಲ್ಲ ಒಂದ್ ಕಡೆ. ಹಂಗಾಗಿ ಕೆಲಸದ ವಿಚಾರದಲ್ಲಿ ಅಲೆದಾಟ ತುಂಬಾ ಇರೋದ್ರಿಂದ ಸ್ವಲ್ಪ ಮಿಥುನ ರಾಶಿಯವರು ಅದ್ರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮತ್ತೆ ವಿನಾಕಾರಣ ಅದ್ರಲ್ಲೂ ನಿಮ್ಗೆ ಇನ್ನೊಂದು ಪೆಸ್ಸು ಕೂಡ ಇರ್ಬೋದು. ಅಲೆದಾಟ ಜೊತೆಗೆ ರಾಹು ಹತ್ರಲ್ಲಿರೋದ್ರಿಂದ ಏನಾಗುತ್ತೆ, ನಿಮ್ಗೆ ಹೊರದೇಶಗಳ ಒಂದು ಯೋಗ ಸಿಗ್ಬೋದು. ಅತ್ತೆ ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಪ್ರಮೋಷನ್ ಆಗೋಂಥ ಚಾನ್ಸಸ್, ಹೊರದೇಶಕ್ಕೆ ಹೋಗುವಂತ ಚಾನ್ಸಸ್. ರಿಜೆಕ್ಟ್ ಮಾಡಬೇಡಿ. 18 ತಿಂಗಳು ಕಣ್ಮುಚ್ಕೊಂಡು ಹೋಗಿ ಬನ್ನಿ. ಯಾಕಂದ್ರೆ ಹೊರದೇಶದಲ್ಲಿ ಇದ್ರೆ ಈ ಒಂದು 10ನೇ ಮನೆ ರಾಹು ಪ್ರಭಾವ ಏನಿದೆ, ಕೆಟ್ಟ ಪರಿಣಾಮ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ವಿನಾಕಾರಣ ಅಲೆದಾಟ ಆಗತ್ತೆ. ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಯಾರೆಲ್ಲ ಮಾಡ್ತಿರಲ್ಲ ಅವರಲ್ಲಿ ಸ್ವಲ್ಪ ನಷ್ಟಗಳನ್ನ ಉಂಟಾಗುವಂತಹ ಒಂದು ಸಮಯ 2024ವರೆಗೂ ಸ್ವಲ್ಪ ಕೇರ್ಫುಲ್. ಮುಗಿಯವರೆಗೂ 18 ತಿಂಗಳು ಸ್ವಲ್ಪ ಹುಷಾರಾಗಿರಿ. 4ನೇ ಮನೆ 10ನೇ ಮನೆ ರಾಹು ಬಂದರೆ 4ನೇ ಮನೆ ಕೇತು ಬಂದಲ್ವಾ. ಸೊ ಮಿಥುನ ರಾಶಿಯವರಿಗೆ 4ನೇ ಮನೆ ಕೇತು ಬರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ವಿನಾಕಾರಣ ಸ್ವಲ್ಪ ಆರೋಗ್ಯ ಕೆಡೋದು. ಯಾಕೆ ಸುಖ ಸ್ಥಾನಾಧಿಪತಿನೂ ಅವನೇ ಆಗಿರೋದ್ರಿಂದ ನಿಮಗೆ ನಿದ್ದೆನೂ ಅವನೇ ಕೆಡಿಸ್ತಾನೆ, ಸ್ವಲ್ಪ ನೆಮ್ಮದಿ ಹಾಳು ಮಾಡ್ತಾನೆ ಕೇತು. ಸೊ ಹಾಗಾಗಿ ಈ ರಾಹು ಮತ್ತೆ ಕೇತುವಿನ ಒಂದು ದೋಷವನ್ನು ಪರಿಹಾರ ಮಾಡ್ಕೊಳ್ಳಿ. ಯಾಕೆಂದ್ರೆ ಮನುಷ್ಯನ ಮನೆಗೆ ನಾವ್ ಎಲ್ಲೇ ದುಡ್ದು ಬರ್ಲಿ, ಮನೆಗೆ ಹೋಗಿದ ತಕ್ಷಣ ನೆಮ್ಮದಿ ಸಿಗ್ಬೇಕಲ್ವಾ. ನಾವ್ ಬೆಳಗ್ಗೆಯಿಂದ ಸಂಜೆವರೆಗೂ ದಣಿದ್ರು ಕೂಡ ಮನೆಗೆ ಹೋಗಿದ ತಕ್ಷಣ ಏನೋ ಒಂದು ನೆಮ್ಮದಿಯಪ್ಪ ಅಂತೀವಲ್ಲ, ಅಂತ ಸುಖಸ್ಥಾನ ನಿಮ್ಮ ಮನೆಗೆ ನೆಮ್ಮದಿ ಕೆಡೋದ್ರಿಂದ ಈ ರಾಹು ಮತ್ತೆ ಕೇತುಗಳು ನೆಮ್ಮದಿನ ಹಾಳು ಮಾಡೋದ್ರಿಂದ ನೀವು ದಯವಿಟ್ಟು ಅದನ್ನ ಪರಿಹಾರ ಮಾಡ್ಕೋಬೇಕಾಗತ್ತೆ ಮಿಥುನ ರಾಶಿಯವರು.
ಅದನ್ ಬಿಟ್ರೆ ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲೇ 9ನೇ ಮನೆ ಶನಿ, ಶುಭ ಫಲನೇ ಇಲ್ಲೇನಪ್ಪ, ಖಂಡಿತ ಇದೆ ಸರ್, ಯಾರಿಲ್ಲ ಅಂದವರು. 9ನೇ ಮನೆ ಶನಿ ನಿಮಗೆ ಭಾಗ್ಯದಲ್ಲೇ ಸ್ವಕ್ಷೇತ್ರದಲ್ಲೇ ಸ್ವಂತ ಮನೆಯಲ್ಲೇ ಕುಳಿತಿರೋದ್ರಿಂದ ತಂದೆಯಿಂದ ಒಳ್ಳೆಯ ಫಲಗಳನ್ನ ನೋಡ್ಬೋದು. ಭಾಗ್ಯೋದಯದಲ್ಲಿ ಶನಿ ಇರೋದ್ರಿಂದ ನಿಮ್ಗೆ ತಂದೆಯ ಮನೆ ಕಡೆಯಿಂದ ಒಳ್ಳೆಯ ಫಲಗಳನ್ನು ಉಂಟಾಗತ್ತೆ. ಸೊ ನಿಮ್ಗೆ ಯಾವ್ದಾರ ಒಂದು ಭಾಗ್ಯದ ಬಾಗಿಲು ತೆರೆಯುವಂಥದ್ದು, ಒಳ್ಳೇದಾಗುವಂಥದ್ದು ಈ ಶನೀಶ್ವರನಿಂದ ಖಂಡಿತ ನಿಮ್ಗೆ ಒಳ್ಳೇದಾಗ್ತಾ ಬರುತ್ತೆ. ಯಾಕಂದ್ರೆ ಭಾಗ್ಯದ ಶನಿ ಒಳ್ಳೇದನ್ನೇ ಮಾಡ್ತಾನೆ ಮಿಥುನ ರಾಶಿಗೆ. ಸೊ ಮಿಥುನ ರಾಶಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ತಿಳ್ಕೊಂಡ್ರಿ. ಆದ್ರೆ ಅದಕ್ಕೆ ಪರಿಹಾರ ಏನು ರಾಹು ಕೇತುಗಳಿಗೆ ಅನ್ನೋದಾದ್ರೆ 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಯಾವ್ದಾರ ಒಂದು ಗಣಪತಿ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಲಕ್ಷ್ಮೀ ಹೇಗ್ರೀವ ಟೆಂಪಲ್ಗಳಿಗೆ ಹೋಗುವಂಥದ್ದು, ಅಥವಾ ಎಲ್ಲರೂ ಕುದುರೆಗಳಿಗೆ ಆಹಾರವನ್ನ ನೀಡುವಂಥದ್ದನ್ನ ಮಾಡ್ತಾ ಬನ್ನಿ. ರಾಹುಗೆ ಸಂಬಂಧಪಟ್ಟಂತೆ ಈ ಎಲ್ಲರೂ ಝೂಗಳಲ್ಲಿ ಸಿಂಹಗಳಿಗೆ ಆಹಾರವನ್ನ ನೀಡುವಂಥದ್ದು, ಪ್ರಾಣಿಗಳಿಗೆ ಆಹಾರವನ್ನ ನೀಡುವಂಥದ್ದು, ಇದನ್ನ ಮಾಡ್ತಾ ಬನ್ನಿ. ಕೇತು 4ನೇ ಮನೆಯಲ್ಲಿ ಇರೋದ್ರಿಂದ ಆನೆಗಳಿಗೆ ಎಷ್ಟಾಗುತ್ತೋ ಅಷ್ಟು ನಿಮ್ ಕೈಲಾದಂತಹ ಒಂದು ಆಹಾರಗಳನ್ನು ಕೊಡಿಸುವಂಥದ್ದು ಮಾಡ್ತಾ ಬನ್ನಿ. ಇದೆಲ್ಲವನ್ನು ಮಾಡ್ತಾ ಬರೋದ್ರಿಂದ ನೀವೆಷ್ಟು ಸೇವೆಗಳನ್ನ ಪ್ರಾಣಿಗಳಿಗೆ ಮಾಡ್ತಿರೋ ಕೇತು ಅಷ್ಟೇ ಪರಿಹಾರ ಆಗ್ತಾನೆ. ಸೊ 4ನೇ ಮನೆ ಕೇತು ಬರೋದ್ರಿಂದ ಇನ್ನೊಂದು ಒಳ್ಳೆ ಲಾಭಾಂಶ ಏನುಂಟು ಅಂತ ಅಂದ್ರೆ ಮನೆಗೆ ಹೊಸ ಪ್ರಾಣಿ ಒಂದು ಆಗಮನ ಆಗುತ್ತೆ. ಯಾಕೆ 4ನೇ ಮನೆ ಕೇತು ಅಂದ್ರೆ ಮಿಥುನ ರಾಶಿಯವರು ಮನೆಗೆ ಒಂದು ಹೊಸದೊಂದು ಶ್ವಾನವನ್ನ ಕೊಂಡ್ಕೊಂಡ್ ಬರೋದು, ನಾಯಿನ ಕೊಂಡ್ಕೊಂಡ್ ಬರೋದು. ಆ ಶ್ವಾನದ ಪ್ರೀತಿಗೋಸ್ಕರ ನಾವು 4ನೇ ಮನೆ ಕೇತು ಯಾವಾಗ ಬರ್ತಾನೋ ಸೊ ಅದ್ರ ಮೇಲೆ ಹೆಚ್ಚು ಪ್ರೀತಿಯಿಂದ ಅದನ್ನ ಸಾಕುವಂಥದನ್ನ ಕೂಡ ಮಿಥುನ ರಾಶಿಯವರು ಮಾಡ್ತಾ ಹೋಗ್ತಾರೆ. ಈ ರಾಹು ಮತ್ತೆ ಕೇತುಗಳ ಕಾಟದಿಂದ ಒಂದ್ ಸ್ವಲ್ಪ ಪರಿಹಾರ ಮಾಡ್ಕೊಂಡ್ಬಿಡಿ, ಖಂಡಿತ ಒಳ್ಳೆದಾಗತ್ತೆ. ರಾಹುಗೆ ಏನೂ ಇಲ್ಲ, ನೀವು ಮಾಡ್ಕೋಬೇಕಾಗಿರೋದಿಷ್ಟೇನೆ ಯಾವುದಾದ್ರೂ ಒಂದು ಮುಸ್ಲಿಂ ನಮ್ಮ ಮುಸ್ಲಿಂ ದರ್ಗಾ ಅಂತ ಏನ್ ಕರಿತೀವೋ ಅಲ್ಲಿಗೆ ಹೋಗಿ ಕುಳಿತು ಬರೋದ್ರಿಂದ ರಾಹು ಪರಿಹಾರ ಆಗ್ತಾನೆ. ಯಾಕಂದ್ರೆ ಕೇತುಗೆ ನಮಗೆ ಚರ್ಚ್ ಆದ್ರೆ ರಾಹುಗೆ ಮುಸ್ಲಿಂ ಆಗ್ತಾರೆ. ಸೊ ಹಾಗಾಗಿ ಈ ಒಂದು ಚಿಕ್ಕದಾಗಿ ಮುಸ್ಲಿಮರಿಗೆ ಏನಾರ ಒಂದು ಬಡ ಮುಸ್ಲಿಮರಿಗೆ ಸಹಾಯವನ್ನ ಮಾಡೋದ್ರಿಂದ ಈ ರಾಹು ಪರಿಹಾರ ಆಗ್ತಾನೆ. ಕೇತುಗಳು ಪ್ರಾಣಿಗಳಿಗೆ ಏನಾದ್ರು ನೀವು ಆಹಾರವನ್ನ ನೀಡೋದ್ರಿಂದ ಅದರಿಂದ ಕೇತು ಪರಿಹಾರವಾಗಿ ಇದರಿಂದ ಹೊರಗಡೆ ಬರಕ್ ಸಾಧ್ಯ ಆಗುತ್ತೆ.